ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನೀಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಸ್ನೇಹಿತರೆ, ಅಡುಗೆ ಮಾಡೋದಕ್ಕಿಂತ ಮೊದಲೇ ನಾನು ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಹಣ ಗಳಿಸೋದಕ್ಕೆ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಮುಖ್ಯವಾದಂತಹ ಆಪ್ ಅಂದ್ರೆ ಅದು ಮೀಶೋ ಆಪ್. ಮೀಶೋ ಆಪ್ ಮುಖಾಂತರ ನಾನು ಕೂಡ ಟ್ರೈ ಮಾಡಿ ಸಾಕಷ್ಟು ಹಣವನ್ನ ಗಳಿಸಿದೀನಿ. 10 ದಿನದಲ್ಲಿ ನಾನು ಗಳಿಸಿದಂತ ಆದಾಯ ಎಷ್ಟು ಅಂತ ಹೇಳೋದಾದ್ರೆ ನನ್ನ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ, ನೋಡ್ಕೋಬಹುದು. ಹಾಗೆ ಸ್ನೇಹಿತರೆ, ನೀವು ಕೂಡ ಸಣ್ಣ ಒಂದು ಕೆಲಸವನ್ನ ಮಾಡಿ ಹಣವನ್ನ ಗಳಿಸಬಹುದು. ನಾನು ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಗಳಿಸಬಹುದು 50 ರೂಪೀಸ್ ಅಮೌಂಟ್ ಅನ್ನ. ಅದ್ರ ಜೊತೆಗೆ ಆ ಒಂದು ಡೌನ್ಲೋಡ್ ಮಾಡಿದಂತಹ ಲಿಂಕಿನ ಮುಖಾಂತರ ನಿಮ್ಗೆ ಬೇಕಾದಂತಹ ವಸ್ತು ಅಥವಾ ನಿಮ್ಮ ಸ್ನೇಹಿತರಿಗೆ ಬೇಕಾದಂತಹ ವಸ್ತುಗಳನ್ನ ಅಲ್ಲಿ ಪಿಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಒಂದು ಮಾರ್ಜಿನ್ ಅನ್ನ ಟೈಪ್ ಮಾಡಿ ಶೇರ್ ಮಾಡಿ ನೀವು ಹಣ ಗಳಿಸಬಹುದು. ಗೊತ್ತಾಯ್ತಲ್ಲ ಸ್ನೇಹಿತರೆ, ಮತ್ತೆ ತಡ. ಇವತ್ತು ಕೂಡ ನಾನು ಒಂದು ಹೊಸ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದು ತುಂಬ ವಿಶೇಷವಾದದ್ದು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾದದ್ದು. ಇದು ಪಾಯಸ. ಯಾವ ರೀತಿಯಾದಂಥ ಪಾಯಸ ಅಂದರೆ ಖರ್ಜೂರದ ಮೂಲಕ ಮಾಡುವಂಥ ಒಂದು ಸ್ಪೆಷಲ್ ಪಾಯಸ. ತುಂಬಾ ವಿಶೇಷ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಕ್ಕೊಂಡು ಸುಮಾರು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕಾಯಿಸ್ಕೊಂಬರೋಣ. ಇದಕ್ಕೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು 20 ರಿಂದ 25 ಖರ್ಜೂರಗಳನ್ನು ಬೀಜನ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇಲ್ಲಿ ನೀರನ್ನು ಬಿಟ್ಟು ಬರೀ ಖರ್ಜೂರ ಏನಿದೆ ಆ ಖರ್ಜೂರನ, ಬೆಂದಿರೋಂಥ ಖರ್ಜೂರನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನಂತರ ಈ ಒಂದು ಶಿಫ್ಟ್ ಆಗಿರುವಂತಹ ಈ ಖರ್ಜೂರ, ಏನು ಬೆಂದಿರೋಂಥ ಖರ್ಜೂರ, ಅದನ್ನು ರುಬ್ಕೊಂಬರೋಣ. ಆನಂತರ ತೊಗೊಂಡಿದ್ದೀನಿ ಮತ್ತೆ ಒಂದು ಪಾತ್ರೆಯನ್ನು, ಅದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪಕ್ಕಾದ ನಂತರ ನಾನಿಲ್ಲಿ 10 ರಿಂದ 15ರಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಶೇಡ್ ಆಗ್ತಾ ಇದ್ದ ಹಾಗೆ ಇದಕ್ಕೆ ಹಾಕ್ಕೊಳ್ತೀನಿ ನಾನು ದ್ರಾಕ್ಷಿ. ಇದು ಅಷ್ಟೇ ಒಂದು 25 ರಿಂದ 30 ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಫ್ರೈ ಆದ ನಂತರ ಎಲ್ಲವನ್ನು ಕೂಡ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಶಿಫ್ಟ್ ಆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತು ಅದೇ ಪಾತ್ರೆಗೆ ತುಪ್ಪ ಕರ್ಕೊಂಡಿದ್ದೀವಲ್ಲ, ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಕೊಂಡು ಬಂದಿರುವಂತಹ ಮಿಶ್ರಣ. ನನಗೇನು ಆಲ್ರೆಡಿ ಬೇಯಿಸಿ ರುಬ್ಕೊಂಡು ಬಂದಿದ್ದೆ ಖರ್ಜೂರನ, ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ, ಇದನ್ನು ಹಾಕೋಬೇಕಾದ್ರೆ ಗ್ಯಾಸನ್ನು ಆನ್ ಮಾಡ್ಕೊಂಡಿರಬೇಡಿ, ಯಾಕೆಂದರೆ ಸೀದೋಗುವಂಥ ಸಾಧ್ಯತೆ ಇದೆ. ನಂತರ ಒಣ ಖರ್ಜೂರನ ನಾನು ಬೇಯಿಸ್ಕೊಂಡಿದ್ದಂತಹ ನೀರೇನಿದೆ ಅದನ್ನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಕೂಡ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಇದು ಚೆನ್ನಾಗಿ ಕಾಯಲಿ. ಒಂದೇ ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬರ್ತಾ ಇದ್ದ ಹಾಗೆ ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಆಲ್ರೆಡಿ ಒಂದು ಅರ್ಧ ತೆಂಗಿನಕಾಯಿನ ರುಬ್ಕೊಂಡು ಬಂದಿದ್ದೀನಿ. ತುರಿದಿರೋಂಥ ತೆಂಗಿನಕಾಯಿನ ರುಬ್ಬಿ ಅದರಲ್ಲಿರೋಂಥ ಹಾಲನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ, ಆ ಒಂದು ಕಾಯನ್ನು ಹಾಕೋದು ಬೇಡ. ನಂತರ ಸುಮಾರು 1 ಬಟ್ಲು ಅಂದರೆ ಸುಮಾರು ಅರ್ಧದಷ್ಟು, ಸುಮಾರು ಒಂದು 200 ಗ್ರಾಮ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಹಾಕ್ಕೊಳ್ತೀನಿ. ಇದನ್ನು ಕುಟ್ಟಿ ಪುಡಿ ಮಾಡಿದರೆ ಬೇಗ ಕರ್ಕೊಳ್ಳುತ್ತೆ, ಹಾಗಾಗಿ ಕುಟ್ಟಿ ಪುಡಿ ಮಾಡಿದ್ದೀನಿ. ನೀವು ಆಗಾಗ ಈ ರೀತಿಯಲ್ಲಿ ಸೌಟಲ್ಲಿ ಆಡಿಸ್ಕೋಬೇಕಾಗುತ್ತೆ. ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನಂತರ ನಾನು ಈಗ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿಯನ್ನು ಇದಕ್ಕೆ ಕೊನೆಯದಾಗಿ ಹಾಕ್ಕೊಳ್ತೀನಿ. ಇದನ್ನೆಲ್ಲನೂ ಅವಾಗವಾಗ ನೀವು ಸೌಟ್ ಆಡಿಸೋದನ್ನು ಮಾತ್ರ ಬಿಡಬೇಡಿ, ಯಾಕೆಂದರೆ ಇದು ಅಂಡಿಡ್ಕೊಂಬಿಡುತ್ತೆ. ಹಾಗಾಗಿ ನೋಡಿ, ಈಗ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಂಡು ಬರೋಣ. ಇದು ನೆನಪಲ್ಲಿರಲಿ, ಒಂದೇ ಒಂದು ಕುದಿ ಸಾಕು. ಅಂದರೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ, ಜಾಸ್ತಿ ನೀವು ಕುದಿಸ್ಬೇಕಾದಂಥ ಅಗತ್ಯತೆ ಇಲ್ಲ. ಸೊ ಈಗ ರೆಡಿ ಇದೆ ಫ್ರೆಂಡ್ಸ್. ಈಗ ಸರ್ವ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ತುಂಬಾನೇ ಸಖತ್ತಾಗಿದೆ. ನೋಡೋದಿಕ್ಕೂ ಕೂಡ ಬೊಂಬಾಟ ಕಾಣಿಸ್ತಿದೆ. ಒಂದ್ಸರಿ ನಿಮ್ಮ ಮನೇಲಿ ಮಾಡಿ, ಡಿಫ್ರೆಂಟ್ ಆದಂತಹ ಒಂದು ಶೈಲಿಯಲ್ಲಿ ಮಾಡಿದ್ದೀನಿ. ಟೇಸ್ಟ್ ಕೂಡ ಡಬಲ್ ಆಗಿದೆ. ಒಂದ್ಸರಿ ಕುಡಿದು ನೋಡೋಣ. ವಾವ್, ಸೂಪರ್, ಬೊಂಬಾಟ ಆಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ಸೊ ನಾನು ಮಾಡಿದಂತಹ ಸಣ್ಣ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಒಂದು ರೆಸಿಪಿಗೆ ನಾನು ಹಸುವಿನ ಹಾಲನ್ನ ಹಾಕಿದೀನ ಇಲ್ವಾ ಅಂತ ಹೇಳಬೇಕು. ನನ್ನ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಪ್ರಕಾಶ್ ಆರ್ಯ ಅವರು ಕೊಟ್ಟಿದ್ದಾರೆ. ಹಾಗೆ ಮೊದಲನೇ ಒಂದು ಉತ್ತರವನ್ನು ಕೊಟ್ಟಿರೋರು ಪ್ರೇಮ್ ಮನೆ ಅವರು.
ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ, ಕಾಮೆಂಟ್ ಹಾಕಿದ್ದೀರಾ, ಹಾಗೆ ಲೈಕ್ ಬಟನ್ನ ಹಿಟ್ ಮಾಡಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.